ಶಾಂತಿ. ಕೆಲವೊಂದು ಪ್ರಶ್ನೆ ಉತ್ತರ ಇದೆ. प्रश्न: बाप ड्रामा की राज को जानते भी अपने बच्चों से कौन सा पुरुषार्थ कराते हैं? ಪ್ರಶ್ನೆ ಏನಿದೆ ಅಂದರೆ, ಬಾಬರವರು ಡ್ರಾಮಾದ ರಹಸ್ಯವನ್ನು ತಿಳ್ಕೊಳ್ತಾ ತನ್ನ ಮಕ್ಕಳ ಹತ್ರ ಯಾವ ಪುರುಷಾರ್ಥ ಮಾಡಿಸ್ತಿರ್ತಾರೆ? ಉತ್ತರ: बाबा जानते हैं कि नंबरवार ही सब बच्चे सतो प्रधान बनेंगे, लेकिन बच्चों से सदा यही पुरुषार्थ कराते हैं कि बच्चे ऐसा पुरुषार्थ करो जो सजाए ना खानी पड़े. ಅಂದರೆ ಅರ್ಥ ಏನಂದರೆ, ಬಾಬನಿಗೆ ಗೊತ್ತಿದೆ ನಂಬರ್ವಾರ ಎಲ್ಲ ಮಕ್ಕಳು ಸತೋ ಪ್ರಧಾನರಾಗ್ತಾರೆ, ಆದರೂ ಮಕ್ಕಳ ಹತ್ರ ಸದಾ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ಮಕ್ಕಳೇ ಮತ್ತೆ ಹೇಳ್ತಾರೆ, ಬಾಬಾ ಮಕ್ಕಳೇ ಇಂತಹ ಪುರುಷಾರ್ಥ ಮಾಡಿ ಶಿಕ್ಷೆ ಇಲ್ದಿರ ಮನೆಗೆ ಹೋಗಬೇಕು ಅಂತ. सजाओं से छूटने के लिए जितना हो सके प्यार से बाबा को याद करो. चलते फिरते उठते बैठते याद में रहो तो बहुत खुशी रहेगी. आत्मा तमो प्रधान से सतो प्रधान बन जाएगी. ಬಾಬಾ ಹೇಳ್ತಿದ್ದಾರೆ, ಯಮಧರ್ಮರಾಯದು ಶಿಕ್ಷೆದಿಂದ ದೂರ ಆಗೋಕ್ಕೋಸ್ಕರ ಎಷ್ಟು ಸಾಧ್ಯ ಅದಷ್ಟೇ, ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಏನು ಮಾಡಬೇಕು, ಬಾಬನ ನೆನಪು ಮಾಡಬೇಕು ಬಹಳ ಪ್ರೀತಿಯಿಂದ. ಎಷ್ಟು ಸಾಧ್ಯ ಆದರೆ ಅಷ್ಟು ಬಾಬನಿಗೆ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಅಂದರೆ ಅರ್ಥ ಏನು? ಬಾಬಾ ಹೇಳ್ತಾರಲ್ಲ, ಎಷ್ಟು ನಿಮಗೆ ಶಕ್ತಿ ಇದೆ ಅಷ್ಟು ಶಕ್ತಿಯನ್ನು ಬಾಬನ ನೆನಪಲ್ಲಿ ಉಪಯೋಗಿಸ್ಬೇಕು. ಅಷ್ಟು ಪ್ರೀತಿ, ಅಷ್ಟು ಸ್ನೇಹ ಬಾಬನ ನೆನಪಲ್ಲಿ ಉಪಯೋಗಿಸ್ಬೇಕು. ನಡೀತಾ ಸುತ್ತಾಡ್ತಾ ಕೂರ್ತಾ ಹೇಳ್ತಾ ನೆನಪಲ್ಲಿ ಇರಿ, ಆಗ ಬಹಳ ಖುಷಿ ಇರುತ್ತೆ. ಅಂದರೆ ಬಾಬನ ನೆನಪಲ್ಲಿ ನಾವು ನೆಪಗಳು ಹುಡುಕಬೇಕು. ನಡೀತಾ ಸುತ್ತಾಡ್ತಾ ಕೂರ್ತಾ ಹೇಳ್ತಾ ಬಾಬನ ನೆನಪು ಮಾಡೋಕ್ಕೋಸ್ಕರ. ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗುತ್ತೆ. ಅಂದರೆ ನೆಪಗಳು ಹುಡುಕಬೇಕು ಅಂದರೆ ಅರ್ಥ ಏನು? ಉದಾಹರಣೆವಾಗಿ ಬ್ರಹ್ಮಬಾಬಾ ಜೀವನ ಚರಿತ್ರೆಯಲ್ಲಿ ಕೆಲವೊಂದು ವಿಷಯಗಳು ಮತ್ತು ಅವ್ಯಕ್ತ ಮುರಳಿಯಿಂದ ಬಾಬಾ ಮುರಳಿಯಲ್ಲಿ ಹೇಳ್ತಾನೆ ಇರ್ತಾರೆ. ನೆಪಗಳು ಹುಡ್ಕೋದು ಅಂದರೆ, ನೀವು ಪಾತ್ರೆ ಉಜ್ತಾ ಇದ್ದೀರಾ, ಬಾಬನಿಗೆ ನೆನಪಲ್ಲಿ, ಬಾಬಾ ಈ ಗಲೀಜು ಪಾತ್ರೆ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ, ನೀವು ನನ್ನ ಆತ್ಮರೂಪಿ ಪಾತ್ರೆವನ್ನು, ನಮ್ಮ ಬುದ್ಧಿರೂಪಿ ಪಾತ್ರೆ ಕ್ಲೀನ್ ಮಾಡ್ತಾ ಇದ್ದೀರಾ, ಸ್ವಚ್ಛ ಮಾಡ್ತಾ ಇದ್ದೀರಾ, ನಾನು ಮನೆ ಸ್ವಚ್ಛ ಮಾಡ್ತಾ ಇದ್ದೀನಿ, ಈ ಶರೀರೂಪಿ ಮಂದಿರದಲ್ಲಿ ನಾನು ಆತ್ಮ ದೇವಿ, ಇದಕ್ಕೆ ನೀವು ಪರ್ಫೆಕ್ಟ್ ದೇವಿ ಸ್ವಚ್ಛ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡು ಯಾವುದಾದ್ರೂ ನಮ್ಮ ಜೊತೇಲಿ ನಾವು ಮಾತಾಡ್ತಾ ಬಾಬನ ನೆನಪಲ್ಲಿ, ಬಾಬನ ಜೊತೇಲಿ ಮಾತಾಡ್ತಾ ಬಾಬನ ನೆನಪಲ್ಲಿ, ಅದು ಒಂದು ನೆಪಗಳು ಅಂತ ಬಾಬಾ ಹೇಳ್ತಾರೆ. ಏಕೆಂದರೆ ಅಟ್ಲೀಸ್ಟ್ ಆ ಟೈಮಲ್ಲಿ ನಾವು ಶರೀರದಿಂದ ಯಾವುದೇ ಕಾರ್ಯ ಮಾಡ್ತಾನೂ ಸಹ ಬಾಬನ ನೆನಪಲ್ಲಿ ಇರೋಕ್ಕೆ ಒಂದು ತಿಳ್ಕೊಬೋದು. ಹೇಗೆ ರೀತಿ ಗಾಡಿ ಇರುತ್ತಲ್ಲ, ಗಾಡಿಗೆ ಡೈರೆಕ್ಟ್ ಬ್ರೇಕ್ ಮಾಡಿದರೆ ಜಂಪ್ ಆಗುತ್ತೆ, ಆದರೂ ಗಾಡಿಗೆ ನೀವು ಅದು ಒಂದು ರೀತಿಯಿಂದ ಬೇರೆ ಡೈರೆಕ್ಷನ್ಗೆ ತರ್ಬೋದಲ್ಲ. ಅದೇ ಥರ ಮೈಂಡ್ಗೆ ಖಾಲಿ ಬಿಟ್ಟರೆ ವ್ಯರ್ಥ ಆಲೋಚನೆ, ಕೆಟ್ಟ ಆಲೋಚನೆ ಬರುತ್ತೆ. ಹಾಗೆ ಮೈಂಡ್ಗೆ ನಾವು ಸ್ವಲ್ಪ ಡೈವರ್ಟ್ ಮಾಡಿದರೆ ಬಾಬನ ಚಿಂತನೆ ಕಡೆ, ಬಾಬನ ಮಹಾವಾಕ್ಯ ಕಡೆ, ಇಲ್ಲಾಂದರೆ ಯಾವುದಾದ್ರೂ ಈ ಕ್ಲೀನ್ ಮಾಡ್ತಾ ಇದ್ದಾರೆ ಬಾಬಾ ನನ್ನ ಬುದ್ಧಿ ಕ್ಲೀನ್ ಮಾಡ್ತಿದ್ದಾರೆ, ನಾವು ಇದು ಮಾಡ್ತಾ ಇದ್ದೀವಿ ಬಾಬಾ ನಮಗೆ ಈ ರೀತಿ ನಮ್ಮ ಬುದ್ಧಿಗೆ ಸ್ವಚ್ಛ ಮಾಡ್ತಿದ್ದಾರೆ, ನಮ್ಮ ಬುದ್ಧಿಗೆ ಬುದ್ಧಿವಂತ ಮಾಡ್ತಿದ್ದಾರೆ, ಬೆಳವಣಿಗೆ ಮಾಡ್ತಿದ್ದಾರೆ, ದಾರಿ ತೋರಿಸ್ತಾ ಇದ್ದಾರೆ, ನಾವು ಈ ದಾರಿಗೆ ಹೋಗ್ತಾ ಇದ್ದೀವಿ, ಬಾಬಾ ನಮ್ಗೆ ಪರಮಧಾಮನೂ ದಾರಿ ತೋರಿಸ್ತಾ ಇದ್ದಾರೆ. ಆ ಥರ ನೆಪಗಳು ನಾವು ಬಳಸ್ಕೊಂಡು ಬಾಬನ ನೆನಪು ಮಾಡ್ತೀವಿ. ಆಗ ನಾವೇ ಏನಾಗ್ಬಿಡ್ತೀವಿ, ಪುರುಷಾರ್ಥದಲ್ಲಿ ಮುಂದೆ ಹೊರಟೋಗ್ತೀವಿ. ಶಿಕ್ಷೆ ಇಲ್ದಿರ ಬಾಬನ ಮನೆಗೆ ಸೇರ್ತೀವಿ. ಇನ್ನೊಂದು, ಸತ್ಯಯುಗದಲ್ಲಿ ಶಿಕ್ಷೆ ಇಲ್ದಿರ ಬಾಬನ ಮನೆಗೆ ನಾವು ತಲುಪಿದರೆ ಸತ್ಯಯುಗದಲ್ಲಿ ಅಂತೂ ಶ್ರೇಷ್ಠ ಪದವಿ ಇದ್ದೇ ಇದೆ. ಓಂ ಶಾಂತಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಂ ಶಾಂತಿ.